ಪ್ರಿಯ ವೀಕ್ಷಕರೇ, ಮಂಚೇನಹಳ್ಳಿ ತಾಲೂಕಿನ ಕನಗಾನಗೊಪ್ಪ ಗ್ರಾಮದ ಬಳಿ ಇರುವ ಬೆಟ್ಟವೊಂದರಲ್ಲಿ ಕಲ್ಲು ಗಣಿಗಾರಿಕೆಗೆ ಕೆಆರ್ ರೆಡ್ಡಿ ಎಂಬುವರಿಗೆ ಸರ್ಕಾರ ಅನುಮತಿ ನೀಡಿದೆ. ಇದಕ್ಕೆ ಸುತ್ತಮುತ್ತಲ 10 ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿ ನೂರಾರು ಸಂಖ್ಯೆಯಲ್ಲಿ ಸ್ವಯಂ ಪ್ರೇರಿತರಾಗಿ ಫೆಬ್ರವರಿ 10ರಂದು ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ಗಮನ ಸೆಳೆದಿದ್ದರು. ಗಣಿಗಾರಿಕೆಯಿಂದ ಸುತ್ತಮುತ್ತಲ ಗ್ರಾಮಸ್ಥರ ಆರೋಗ್ಯವು ಹಾಳಾಗುವುದಲ್ಲದೆ ಬೆಳೆಗಳು ಸಹ ಹಾನಿಗೊಳಗಾಗುತ್ತವೆ. ಮನೆಗಳು ಬಿರುಕುಗೊಂಡು ರೈತರ ಬದುಕು ಮೂರಾಬಟ್ಟೆಯಾಗುತ್ತದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದರು. ಆದರೆ ಅಧಿಕಾರಿಗಳು ಮಾತ್ರ ಪ್ರತಿಭಟನಾಕಾರರಿಂದ ಮನವಿ ಪತ್ರ ಸ್ವೀಕರಿಸಿ ಮೇಲಾಧಿಕಾರಿಗಳ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದರು. ಇದೀಗ ಇದೇ ಕಲ್ಲು ಗಣಿಗಾರಿಕೆ ವಿಚಾರವಾಗಿ ದಲಿತ ಸಂಘಟನೆಗಳ ಒಕ್ಕೂಟ ಮಾಧ್ಯಮ ಗೋಷ್ಠಿಯ ಮೂಲಕ ಟ್ವಿಸ್ಟ್ ಕೊಟ್ಟಿದ್ದಾರೆ. ಇದೊಂದು ಐತಿಹಾಸಿಕ ಬೆಟ್ಟವಾಗಿದ್ದು ಬಂಗಾರದ ಬೆಟ್ಟವೆಂದು ಕರೆಯುತ್ತಾರೆ. ಇಲ್ಲಿ ಪುರಾತನ ದೇಗುಲವಿದ್ದು ಬೆಟ್ಟದ ಮೇಲೆ ಕೋಟೆ ಇದ್ದ ಕುರುಹುಗಳು ಸಹ ಇದೆ. ಇಲ್ಲಿ ಪುರಾತನ ಕಲ್ಯಾಣಿ ಹೊಂದಿದ್ದು ಅದರಲ್ಲಿ ನಿಧಿ ಇದೆ. ಪುರಾತನ ಐಹಿತ್ಯವನ್ನು ಅರಿಯದೆ ಇದ್ಯಾವುದನ್ನು ಪರಿಶೀಲಿಸದೆ ಅಧಿಕಾರಿಗಳೆಲ್ಲ ಶಾಮೀಲಾಗಿ ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡಿದ್ದಾರೆ ಎಂದು ದಲಿತ ಸಂಘಟನೆಯ ಮುಖಂಡ ಲಾಯರ್ ವಿಜಯ್ ಕುಮಾರ್ ಆರೋಪಿಸಿದ್ದಾರೆ. ನಾನು ಹಾಲಿ ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದೀನಿ ಮತ್ತು ಕರ್ನಾಟಕ ದಲಿತ ಸಂಘಟನೆಯ ರಾಜ್ಯ ಖಜಾಂಚಿ ಆಗಿರುತ್ತೆ. ಇವತ್ತೇನು ಈ ಮಂಚೇನಹಳ್ಳಿ ತಾಲೂಕು ದಲಿತ ಸಂಘಟನೆಯ ಒಕ್ಕೂಟ ಈ ಪತ್ರಿಕಾ ಮೂಲಕ ನಾವು ಏನು ಈ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದೀವಿ ಅಂದ್ರೆ ಸರಿ, ಈಗ ಸರ್ಕಾರಕ್ಕೆ ಸ್ವಸ್ವ ಕೊಟ್ಟಿದೆ. ಭಾರತ ಸಂವಿಧಾನದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತಾಡ್ತಾರೆ, ಯಾವುದೇ ಪುರಾಣಗಳಿರುವಂತಹ ಸ್ಥಳಗಳು, ಅದು ಬೆಟ್ಟ ಆಗಿರ್ಬೋದು, ಗುಡ್ಡೆ ಆಗಿರ್ಬೋದು, ದೇವಸ್ಥಾನ ಆಗಿರ್ಬೋದು, ಅದು ಮುಜರಾಯಿತಿನಲ್ಲಿ ಮತ್ತು ಸಮುದ್ರ ಅದು ಪುರಾತನ ಮಹಾರಾಜಗಳು ಆದಂತ ಕೋಟೆಗಳನ್ನ ಯಾವುದೇ ರೀತಿ ನಾಶಪಡಿಸದೆ ಅಭಿವೃದ್ಧಿಪಡಿಸಿಕೊಳ್ಳಬೇಕ ಸಂವಿಧಾನದಲ್ಲಿ ಸ್ಪಷ್ಟವಾಗಿಲ್ಲ ಸರ್. ಆದರೆ ಮೊನ್ನೆ ಮಂಚೇನಹಳ್ಳಿ ಹೋಬಳಿಯಲ್ಲಿ ಮಂಚೇನಹಳ್ಳಿ ತಾಲೂಕಿನಲ್ಲಿ ನಮ್ಮ ನಾಗರಿಕ ರಾಷ್ಟ್ರೀಯರು ಒಂದು ಬೃಹತ್ ಪ್ರತಿಭಟನೆ ಮಾಡ್ತಾರೆ. ಏನು, ಈ ಮಂಚೇನಹಳ್ಳಿ ತಾಲೂಕಿನ ಪಕ್ಕದೇ ಆದಂತಹ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕ್ಷೇತ್ರದ ನಂದಿ ಹೋಬಳಿಯ ವಲಸೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 113 208 ಎಕರೆ ಉಳ್ಳುವ ಬೆಟ್ಟ. ಆ ಬೆಟ್ಟದ ಕನ್ನಡದಲ್ಲಿ ಬಂಗಾರದ ಬೆಟ್ಟ ಅಂತ ಈಗಲೂ ಹೆಸರುವಾಸ ಸಮಯ ತಾವು ನೋಡಬಹುದು. ಈಗಲೂ ಆ ಬೆಟ್ಟ ಸುತ್ತು ಕೋಟೆ ಇದೆ. ಆ ಬೆಟ್ಟದ ಮೇಲೆ ಬಂಗಾರದ ಕಲ್ಲು ಬಂದೆ ಅಂತ ಈಗಲೂ ಹೆಸರುವಾಸಿ ಆಗಿರುವಂತಹ ದೇವಸ್ಥಾನ ಸಹ ಇದೆ ಸಮಯ. ನಾನು ಇದೇ ಸಲಿಕರಾಗಿದ್ದು ಆ ಬೆಟ್ಟದಲ್ಲಿ ಸುಮಾರು 35 ವರ್ಷದ ಹಿಂದೆ ನಾನು ಹೋಗಿರೋಂಥವನು. ಮೊನ್ನೆ ನಾನು ಹೋದಾಗ ಭಾನುವಾರ ಸಮಯ ನನ್ನ ಮೊಬೈಲ್ ಎಲ್ಲ ಚಿತ್ರೀಕರಣ ಮಾಡ್ಕೊಂಡು ಬಂದಿದ್ದೀನಿ. ಅಲ್ಲಿ ಏನೇನಿದೆ, ಕೋಟೆ ಇದೆ, ದೇವಸ್ಥಾನ ಇದೆ ಮತ್ತು ಬಂಗಾರ ಕಲ್ಲು ಬಂದೆ ಇದೆ. ಇದೆಲ್ಲ ಗೊತ್ತಿದ್ದರೂ ಸಹ ಏನು ನಮ್ಮ ಕರ್ನಾಟಕ ರಾಜ್ಯ ಚೀಫ್ ಸೆಕ್ರೆಟರಿಯಿಂದ ಇಟ್ಕೊಂಡು ಜಿಲ್ಲೆಯಿಂದ ಮತ್ತು ತಾಲೂಕು ಮಂಚೇನಹಳ್ಳಿ ತಾಲೂಕು ಎಲ್ಲಾ ಅಧಿಕಾರಿಗಳು ತನಿಖೆ ಮಾಡಿದೆ. ಅವರ ಒಂದು ಯಾವ ಉದ್ದೇಶಕ್ಕೋಸ್ಕರನೋ ಇಲ್ಲ ಯಾವ ಒಂದು ಶಾಮೀಲಾಗಿ ಅದನ್ನ ಆಶಿಕ್ಕಾದರೂ ಕೆಆರ್ ರೆಡ್ಡಿ ಅವರಿಗೆ ಈ ಗಣಿಗಾರಿಕೆ ಮಾಡಲು ಪರವಾನಗಿ ನೀಡುತ್ತಾರೆ ಸಭೆ. ಇದು ಸ್ಪಷ್ಟವಾದ ಮಾತು. ಇನ್ನು ದಲಿತ ಸಂಘಟನೆಯ ಮುಖಂಡ ಗಂಗಣ್ಣ ಮಾತನಾಡಿ, ಕ್ರಷರ್ನಿಂದ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಹಲವಾರು ರೀತಿಯಲ್ಲಿ ತೊಂದರೆಯಾಗಲಿದೆ. ಅಧಿಕಾರಿಗಳು ಎಚ್ಚೆತ್ತು ಅನುಮತಿಯನ್ನು ರದ್ದುಪಡಿಸಬೇಕೆಂದು ಮನವಿ ಮಾಡಿದರು. ಮಂಚೇನಹಳ್ಳಿ ತಾಲೂಕು ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತ ಕೋರ್ತಾ, ಏನು ಈ ದಿನ ನಾವು ಮಂಚೇನಹಳ್ಳಿ ತಾಲೂಕು ಎಲ್ಲ ದಲಿತ ಸಂಘಟನೆಗಳ ವತಿಯಿಂದ ಏನು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೀವಿ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಮೊನ್ನೆ ತಾನೇ ನಮ್ಮ ಮಂಚೇನಹಳ್ಳಿ ತಾಲೂಕು ಸಾರ್ವಜನಿಕ ಹಿತರಕ್ಷಣಾ ವೇದಿಕೆಯಿಂದ ಒಂದು ಬೃಹದಾದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ಏನು ಮಂಚೇನಹಳ್ಳಿ ತಾಲೂಕಿನಲ್ಲಿ ಹೊಸದಾಗಿ ಒಂದು ಕ್ರಷರ್ ಅನ್ನ ಮಾಡಕ್ ಹೊರಟಿದ್ದಾರೆ. ಆ ಕ್ರಷರ್ ಇಂದ ಇಡೀ ತಾಲೂಕಿನಾದ್ಯಂತ ಪ್ರತಿಯೊಂದು ಹಳ್ಳಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಮತ್ತೆ ತಾಲೂಕು ಕೇಂದ್ರ ಸ್ಥಾನ ಮಂಚೇನಹಳ್ಳಿ ಹತ್ತಿರದಲ್ಲೇ ಒಂದು ಕಿಲೋಮೀಟರ್ ಹತ್ತಿರದಲ್ಲೇ ಮಾಡೋದ್ರಿಂದ ಸಾರ್ವಜನಿಕರಿಗೆ ತುಂಬಾ ಅನಾನುಕೂಲ ಆಗುತ್ತದೆ. ಆದ್ರಿಂದ ಏನು
ಇದಕ್ಕೆ ಈ ಒಂದು ಕ್ರಷರ್ಗೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಕೂಡಲೇ ಈ ಒಂದು ಅನುಮತಿಯನ್ನ ಪರ್ಮಿಷನ್ ಅನ್ನ ರದ್ದುಗೊಳಿಸಬೇಕು. ಸಾರ್ವಜನಿಕ ಹಿತದೃಷ್ಟಿಯಿಂದ ಇಲ್ಲವಾದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಪ್ಪಶೆಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮಂಚೇನಹಳ್ಳಿ ತಾಲೂಕು ಎಲ್ಲ ದಲಿತ ಸಂಘಟನೆಗಳ ವತಿಯಿಂದ ಪ್ರತಿಭಟನೆ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ದಯವಿಟ್ಟು ಈ ಒಂದು ಪರ್ಮಿಷನ್ ಅನ್ನು ರದ್ದು ಮಾಡಿ ಸಾರ್ವಜನಿಕರಿಗೆ ಒಳ್ಳೇದು ಮಾಡಬೇಕಂತ ನಾವೆಲ್ಲ ದಲಿತ ಸಂಘಟನೆಗಳ ವತಿಯಿಂದ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ಮನವಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಗಳ ಮುಖಂಡರಾದ ಹನುಮಂತು, ಕೃಷ್ಣಮೂರ್ತಿ, ನರಸಿಂಹಮೂರ್ತಿ, ಗಂಗಪ್ಪ, ರಾಮಾಂಜಿನಪ್ಪ, ವೆಂಕಟಸ್ವಾಮಿ ಮತ್ತಿತರರು ಹಾಜರಿದ್ದರು. ಒಟ್ನಲ್ಲಿ ಕಲ್ಲು ಗಣಿಗಾರಿಕೆಗೆ ವಿರೋಧ ವ್ಯಕ್ತಪಡಿಸಿ ಗ್ರಾಮಸ್ಥರು ಒಕ್ಕೊರಳ ಧ್ವನಿಯಿಂದ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ದರು. ಇದೀಗ ಆ ಬೆಟ್ಟ ಒಂದು ಐತಿಹಾಸಿಕ ಸ್ಥಳ ಎಂಬುದನ್ನು ಕೆಲ ಕುರುಹುಗಳ ಸಮೇತ ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರು ಬಹಿರಂಗಪಡಿಸಿದ್ದಾರೆ. ಇನ್ನು ಐತಿಹಾಸಿಕ ಸ್ಥಳ ಎಂಬುದನ್ನು ಅಧಿಕಾರಿಗಳು ಪರಿಶೀಲಿಸದೆ ಕಲ್ಲು ಗಣಿಗಾರಿಕೆಗೆ ಅನುಮತಿ ನೀಡಿದ್ದಾರೆ ಎಂಬುದು ಮುಖಂಡರ ಆರೋಪವಾಗಿದೆ. ಇನ್ನಾದರೂ ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಂದ ಉತ್ತರ ಸಿಗುತ್ತದಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಾಜೀರ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಮಂಚೇನಹಳ್ಳಿ.